ಆಕಾಶವಾಣಿ ಹೊಸಪೇಟೆ. ಇಂದಿನ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಮುನಿರಾಬಾದಿನ ಸಂಗೀತ ಶಿಕ್ಷಕರಾದ ಶ್ರೀಮತಿ ವತ್ಸಲಾ ಅಶ್ವಥ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಸಂಗೀತಕ್ಕೆ ಮನಸ್ಸಿಗೆ ಮುದ ನೀಡುವ, ಹೃದಯಕ್ಕೆ ಸಮಾಧಾನ ಕೊಡುವ, ವ್ಯಾಧಿಗೆ ಮದ್ದು ನೀಡುವ ಶಕ್ತಿ ಇದೆ ಅಂತೆಲ್ಲ ಹೇಳ್ತೀವಿ. ಅಂತಹ ಸಂಗೀತ ಆರಾಧಕರು, ಗಾಯಕರು ಆಗಿರುವ ಶ್ರೀಮತಿ ವತ್ಸಲಾ ಅವರು ನಮ್ಮೊಡನೆ ಇದ್ದಾರೆ. ನಮಸ್ಕಾರ ವತ್ಸಲಾ ಅವರೇ. ನಮಸ್ಕಾರ. ಹೇಳಿ, ಸಂಗೀತಕ್ಕೆ ಮನಸ್ಸೋತ ಪರಿ, ಬಾಲ್ಯದಿಂದ ಮೂಡಿದ ಆಸಕ್ತಿ, ಇದೆಲ್ಲ ನಮಗೆ ತುಂಬ ಕುತೂಹಲ ಇದೆ. ಹೇಗೆ ನಿಮಗೆ ಮೂಡಿ ಬಂತು ಇದೆಲ್ಲ? ನಮ್ಮ ತಾಯಿಯವರು ಪಾರ್ವತಮ್ಮ ಅಂತ, ತಂದೆಯವರು ವೆಂಕಟಕೃಷ್ಣಯ್ಯ ಅಂತ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ಬೆಳೆದಿದ್ದು ಓದಿದ್ದು ಎಲ್ಲ ಶಿವಮೊಗ್ಗದಲ್ಲೇ. ನಮ್ಮ ಸಂಬಂಧಿಗಳಲ್ಲಿ ಬಹಳಷ್ಟು ಜನ ಸಂಗೀತಗಾರರು ಇದ್ದಾರೆ. ಈಗ ಬೆಂಗಳೂರಿನಲ್ಲಿ ಇರುವಂಥ ವಿದುಷಿ ನಾಗಮಣಿ ಶ್ರೀನಾಥ್ ಅವರು ನನ್ನ ಅತ್ತೆಯ ಮಗಳು. ಹಾಗಾಗಿ ಮೊದಲಿನಿಂದಲೂ ಸಂಗೀತದ ಪರಿಚಯ ನಮಗೆ ಇದ್ದೇ ಇತ್ತು. ಆಮೇಲೆ ಸಣ್ಣ ವಯಸ್ಸಿನಲ್ಲೂ ನಮ್ಮಮ್ಮ ನಮಗೆ ಕಚೇರಿಗಳಿಗೆ, ಅಂದರೆ ಗಣಪತಿ ಪ್ರೋಗ್ರಾಮ್ ಇದ್ದಾಗ ಅಲ್ಲಿ ಒಂದು ವಾರದ ತನಕ, ಮತ್ತು ರಾಮನವಮಿ ಸಮಯದಲ್ಲಿ ಸಹ ಒಂದು ವಾರದ ತನಕ ಕಚೇರಿಗಳು ಸಾಮಾನ್ಯವಾಗಿ ನಡೀತಾ ಇದ್ವು. ಅಲ್ಲೆಲ್ಲ ತಪ್ಪದೆ ಹೋಗ್ತಾ ಇದ್ವಿ. ಹಾಗಾಗಿ ಸಂಗೀತದ ಬಗ್ಗೆ ನಮಗೆ ಆಸಕ್ತಿ ಇದ್ದೇ ಇತ್ತು. ಸೊ ನಿಮ್ಮ ಅಮ್ಮರ ಜೊತೆಗೆ ಕಚೇರಿಗೆಲ್ಲ ಹೋಗ್ತಾ ಇದ್ರಿ ಅಂತ ಹೇಳಿದ್ರೆ, ಸೊ ನಿಮಗೆ ಅವಾಗಿಂದನೇ ಈಗ ಭಜನೆಗಳಾಗಲಿ ಅಥವಾ ಕೀರ್ತನೆಗಳ ಒಂದು ಪರಿಚಯ ಬಂದ್ಬಿಟ್ಟಿದೆ ಅವಾಗಿಂದನೇ. ಸೊ ಈಗ ನಮಗಾಗಿ ಒಂದು ಕೀರ್ತನೆ ಅಥವಾ ಒಂದು ಭಜನೆ ಹೇಳ್ತೀರಾ ಹಾಗಾದ್ರೆ? ಆಯ್ತು. ಈಗ ಮೊದಲಿಗೆ ಒಂದು ವಚನವನ್ನು ಹಾಡ್ತೀನಿ ನಾನು. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಬೆಳಕಿನ ಚಿಂತೆ. ತುಂಬ ಖುಷಿ ಆಯಿತು ನಿಮ್ಮ ವಚನ ಕೇಳಿ. ವತ್ಸಲಾ ಅವರೇ, ನೀವು ತಾಯಿಯವ್ರ ಜೊತೆ ಹೋಗ್ತಾ ಇದ್ರಿ. ನೀವು ಮುಂದೆ ನಾನು ಹಾಡುಗಾರ್ತಿ ಆಗಬೇಕು ಅಂತ ಅಥವಾ ದೊಡ್ಡ ಸಂಗೀತಗಾರ್ತಿ ಆಗಬೇಕು ಅಂತ ಏನಾದರೂ ಆಸೆ ಇತ್ತಾ? ಇಲ್ಲ, ಹಾಗೇನು ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಸಂಗೀತ ಪ್ರಾರಂಭ ಮಾಡಿದ್ದೆ ನನ್ನ ಹೈಸ್ಕೂಲ್ನಲ್ಲಿ. ಹಾಗಾಗಿ ಮುಂಚೆ ನನಗೆ ಯೋಚನೆ ಇರಲಿಲ್ಲ. ಬಟ್ ಕಲಿತಾ ನನಗೆ ಅದರಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಗ್ತು.
ಅಂದ್ರೆ ಅಲ್ಲಿ ನೀವು ಪ್ರಾರಂಭಿಸಿದ್ರಿ ಗುರುಗಳ ಮುಖೇನ? ಹಾಂ, ಹೌದು. ಅಲ್ಲಿ ಚಂದ್ರಶೇಖರ ಗುಪ್ತಾ ಅಂತ ಹೇಳಿ ಅವ್ರ ಹತ್ರ ಪ್ರಾರಂಭ ಮಾಡಿದೆ. ಆಮೇಲೆ ಅಲ್ಲಿ ಗಮಕ ಗ್ರಾಮ ಅಂತ ಹೇಳಿ ಹೊಸಳ್ಳಿ ಅಂತ ಇದೆ, ಅಲ್ಲಿ ಅನಂತ ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ದಿವಸ ಕಲಿತೆ. ಆಮೇಲೆ ಭದ್ರಾವತಿಯ ಆಕಾಶವಾಣಿ ಕಲಾವಿದರಾದಂಥ BR ಶ್ರೀಧರ್ ಅವ್ರ ಹತ್ರ ಸ್ವಲ್ಪ ಕಲಿತು ಅಲ್ಲಿ ಸೀನಿಯರ್ ಮಾಡಿಕೊಂಡೆ. ಅಂದ್ರೆ ನಿಮಗೆ ಒಟ್ಟಿನಲ್ಲಿ ಸಂಗೀತ ಹಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಹಾಗಾಗಿ ಸಂಗೀತನ ಕಲ್ತ್ಬಿಟ್ರಿ. ಹೌದು. ಸೊ ಯಾವ ಶೈಲಿ, ಕರ್ನಾಟಕಿ ಶಾಸ್ತ್ರೀಯ ಸಂಗೀತನ ಅಥವಾ ಹೌದು ಹಿಂದೂಸ್ತಾನಿ? ಹೌದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಓಕೆ. ಸೊ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸುಗಮ ಸಂಗೀತನೇ ಜಾಸ್ತಿ ನಾವು ಆಲಿಸ್ತೀವಲ್ಲ, ಭಾವಗೀತೆ, ಭಕ್ತಿಗೀತೆ, ಕೀರ್ತನೆಗಳೆಲ್ಲ ಇರ್ತವೆ. ಸೊ ಈಗ ಒಂದು ಭಾವಗೀತೆ ಕೇಳ್ಬೋದಾ ನಾವು? ಆಯ್ತು. ಮಂದಸ್ಮಿತ ಪ್ರಹಿತ ಚಾಂದ್ರಮಾ ವಕ್ತ್ರರಾಗಂ ಸೌಂದರ್ಯ ಕಲ್ಪತರು ವೇಲಿತ ಬಂಧುರಾಂಗಂ ಕಂದರ್ಪದರ್ಪ ಪರಿಜೃಂಭಕ ದರ್ಪಣಾಸ್ತ್ರಂ ಸಂದೀರ್ಪಮೋಹಿನಿಯದೆ ಸ್ವಕೃತಾತ್ಮ ಮೋಹಂ ಮುಗುದೆಯ ಕನ್ನೆ ಮುಕುರದ ಚೆನ್ನೆ ಮುಗುದೆಯ ಕನ್ನೆ ಮುಕುರದ ಚೆನ್ನೆ ನಿನ್ನ ಮೈ ಸೊಬಗಿಗೆ ನೀನೇ ಮನವ ಸೋತು ಮುಗುದೆಯ ಕನ್ನೆ ಮುಕುರದ ಚೆನ್ನೆ ನಿನ್ನ ಮೈ ಸೊಬಗಿಗೆ ನೀನೇ ಮನವ ಸೋತು ಮುಗುದೆಯ ಕನ್ನೆ ಮುಕುರದ ಚೆನ್ನೆ ಹರಹಿದ ಪೆರೆಯಂತೆ ಮೆರೆವ ಲಲಾಟದಿ ಧರಿಸೆ ಕುಂಕುಮವನಿ ಬೆರಲೆತ್ತಿದಂತೆ ಹರಹಿದ ಪೆರೆಯಂತೆ ಮೆರೆವ ಲಲಾಟದಿ ಧರಿಸೆ ಕುಂಕುಮವನಿ ಬೆರಲೆತ್ತಿದಂತೆ ಸ್ಥಿರದಿ ನಿಲ್ದಿ ಹೋದು ಅದು ಬೆರಗಿನ ಸೆರೆಯಲಿ ಪರವಶೆಯಾದೆ ನೀಂ ಪರವಶಗೈವಳೆ ಸ್ಥಿರದಿ ನಿಲ್ದಿ ಹೋದು ಅದು ಬೆರಗಿನ ಸೆರೆಯಲಿ ಪರವಶೆಯಾದೆ ನೀಂ ಪರವಶಗೈವಳೆ ಮುಗುದೆಯ ಕನ್ನೆ ಮುಕುರದ ಚೆನ್ನೆ ಬೆರಗಿದು ಸಾಜವೇ ಬರಿಯ ಬಿದ್ಭೋಕವೇ ತರಳಲೋಚನೆ ಇದು ಸ್ವರತಂತ್ರ ನಯವೇ ಬೆರಗಿದು ಸಾಜವೇ ಬರಿಯ ಬಿದ್ಭೋಕವೇ ತರಳಲೋಚನೆ ಇದು ಸ್ವರತಂತ್ರ ನಯವೇ ಮೆರೆದು ಮೈ ಮರೆತಂತೆ ಪರಿಕಿಸುತ್ತಾಯಿನಿಯನ ಗರುವವ ಮುರಿವೆಯ ಗರುವವ ನಟಿಸುತ್ತೆ ಮೆರೆದು ಮೈ ಮರೆತಂತೆ ಪರಿಕಿಸುತ್ತಾಯಿನಿಯನ ಗರು
ನಟಿಸುತ್ತೇ ಮುಗುದೆಯಾದೆಯ ಕನ್ನೆ ಮುಕುರದ ಚೆನ್ನೆ. ಕನ್ನಡಿಯಲ್ಲಿ ಕಾಣ್ಬುದೇ ಮನ್ನೆಯೇ ತೊಟ್ಟ ಚಿನ್ನರನ್ನಗಳ ಅಂದವೇಂ ಉನ್ನತದ ನನವೇಂ. ಕನ್ನಡಿಯಲ್ಲಿ ಕಾಣ್ಬುದೇಂ ಮನ್ನೆಯೇ ತೊಟ್ಟ ಚಿನ್ನರನ್ನಗಳ ಅಂದವೇಂ ಉನ್ನತದ ನನವೇಂ. ತನ್ವಿಯೇ ತನು ವಿನ್ಯಾಸ ತ್ರೈಭಂಗಿಯೇಂ ತನ್ವಿಯೇ ತನು ವಿನ್ಯಾಸ ತ್ರೈಭಂಗಿಯೇ. ಅನ್ಯಾಯವಾದೀತು ನೀನಿಂತು ನಿಂದಿರೆ. ಅನ್ಯಾಯವಾದೀತು ನೀನಿಂತು ನಿಂದಿರೆ. ಧನ್ಯಯ ಪೊಡೆ ನೋಡು ಚೆನ್ನಕೇಶವನಲ್ಲಿ. ಧನ್ಯಯ ಪೊಡೆ ನೋಡು ಚೆನ್ನಕೇಶವನಲ್ಲಿ. ಧನ್ಯಯ ಪೊಡೆ ನೋಡು ಚೆನ್ನಕೇಶವನಲ್ಲಿ. ತುಂಬ ಅದ್ಭುತ. ಆ್ಯಕ್ಚುಲಿ ನಾವು ಡಿ ವಿ ಜಿ ಅವರು ಅಂದರೆ ಕಗ್ಗ ಅಂತ ನಾವು ಕೇಳಿರ್ತೀವಿ. ಇಷ್ಟೊಂದು ಅದ್ಭುತವಾದ ಕವಿತೆಯನ್ನು ಅವರು ಬರೆದಿದ್ದಾರೆ. ನೀವು ಅಷ್ಟೇ ಸುಂದರವಾಗಿ ಹಾಡಿದ್ರಿ, ಧನ್ಯವಾದ. ಆಮೇಲೆ ನೀವು ಶಿವಮೊಗ್ಗದಿಂದ ಮದುವೆ ಆಗಿ ನಮ್ಮ ಬಯಲುಸೀಮೆಗೆ ಬಂದ್ರಿ. ಸೊ ಇಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಸಿಕ್ತು ಮನೆಯಲ್ಲಿ, ತಮ್ಮ ಪತಿಯವರಿಂದ, ಮನೆಯವರಿಂದ, ಅತ್ತೆ ಮಾವ? ನಾನು ಫಸ್ಟ್ ಇಲ್ಲಿ ಬಂದಿದ್ದು ಮರಿಯಮ್ಮನಹಳ್ಳಿಯಲ್ಲಿ. ಅಲ್ಲಿ ಬಂದ ಒಂದು 2 ತಿಂಗಳಿಗೇ ನನಗೆ ಇಲ್ಲಿ ನಮ್ಮ ಮನೆಯವರ ಸೋದರತ್ತೆ ಒಬ್ಬರು ಹೊಸಪೇಟೆಯಲ್ಲಿ ವಿಜಯಶ್ರೀ ವೆಂಕಟೇಶ್ ಅಂತ ಹೇಳಿ ಅವರು ಸಂಗೀತ ಹೇಳ್ಕೊಡ್ತಾಯಿದ್ರು. ನನಗೆ ಅಷ್ಟೊತ್ತಿಗೆ ನನಗೆ ದೇವ್ರನಾಮದ ಬಗ್ಗೆ ಒಲವು ಜಾಸ್ತಿ ಆಗಿತ್ತು. ಸೊ ಇಲ್ಲಿ ಬಂದ 2 ತಿಂಗಳಿಗೇ ನಾನು ದೇವ್ರನಾಮ ಕಲಿಯೋಕ್ಕೆ ಶುರು ಮಾಡಿದೆ. ಸುಮಾರು ವರ್ಷ ಅವ್ರ ಹತ್ರನೇ ನಾನು ಅಭ್ಯಾಸ ಮಾಡಿದ್ದೀನಿ ದೇವ್ರನಾಮಗಳನ್ನು. ನಿಮ್ಮ ಮನೆಯವರ ಸೋದರತೆನೇ ನಿಮಗೆ ಗುರುಗಳಾದರು? ಹೌದು, ಅಂದರೆ ನಮ್ಮ ಮಾವನವರ ಚಿಕ್ಕಮ್ಮನ ಮಗಳು ತಂಗಿ ಆಗಬೇಕು ಅವರು. ತುಂಬ ಒಳ್ಳೆ ಹೆಸರು ನಾವು ಕೇಳಿದ್ದೀವಿ ವಿಜಯಶ್ರೀ ಮೇಡಮ್ ಅವ್ರದ್ದು. ಅವರ ಕೈಯಲ್ಲಿ ಪಳಗಿದ ತಮ್ಮ ಧ್ವನಿ ಇನ್ನೂ ಸ್ವಲ್ಪ ಓರೆಗಿಟ್ಟ ಚಿನ್ನ ಅಂತಾರಲ್ಲ, ಆ ಥರ ಖಂಡಿತ. ನಾನು ಇವತ್ತು ಇಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ. ಈಗ ವಿಜಯಶ್ರೀ ಮೇಡಮ್ ಹತ್ರ ಕಲ್ತಿರೋ ಒಂದು ದೇವರ ನಾಮ ಹೇಳ್ಬಿಡಿ ಹಾಗಾದರೆ. ಆಯ್ತು, ಖಂಡಿತ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಆ ಹರಿ ಕುಣಿದ ನಮ್ಮ ಹರಿ ಕುಣಿದ, ಆ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ, ಆ ಹರಿ ಕುಣಿದ ನಮ್ಮ ಹರಿ ಕುಣಿದ, ಆ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ. ಅಕಳಂಕ ಚರಿತ, ಅಕಳಂಕ ಚರಿತ, ಅಕಳಂಕ ಚರಿತ, ಅಕಳಂಕ ಚರಿತ, ಅಕಳಂಕ ಚರಿತ. ಮಕರ ಕುಂಡಲಧರ ಅಕಳಂಕ ಚರಿತ, ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ, ಸಕಲರ ಪಾಲಿಪ ಹರಿ ಕುಣಿದ, ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಆ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ. ಉಟ್ಟಪಟು ದಟಿ ಇಟ ಕಾಂಚಿ ಧಾಮ, ಉಟ್ಟಪಟು ದಟಿ ಇಟ ಕಾಂಚಿ ಧಾಮ, ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ, 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 ಹರಿ ಕುಣಿದ ನಮ್ಮ ಹರಿ ಕುಣಿದ, ಆ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ. ಪರಮ ಭಗವತರ, ಪರಮ ಭಗವತರ,
ಪುರದೊಳಗಾಡುವ ಪರಮ ಭಗವತರ ಪುರದೊಳಗಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ ಹರಿ ಕುಣಿದ ನಮ್ಮ. ಈ ಒಂದು ಪುರಂದರದಾಸರ ಗೀತೆನ ತುಂಬಾ ಗಾಯಕರ ಧ್ವನಿಯಲ್ಲಿ ಕೇಳಿದ್ವಿ, ಆದ್ರೆ ನಿಮ್ಮ ಧ್ವನಿಯಲ್ಲಿ ಕೇಳಿದಾಗ ಎಲ್ಲಾ ವಾದ್ಯಗಳು ಒಂದೆಡೆಗೆ ಆ ಸ್ವರದಲ್ಲಿ ಕೇಳ್ದಂಗಾಯ್ತು. ತುಂಬಾ ಚೆನ್ನಾಗಿತ್ತು. ನಿಜಕ್ಕೂ ವಿಜಯಶ್ರೀ ಮೇಡಮ್ ಅವ್ರ ಹತ್ರ ಕಲ್ತಿದ್ದು ನೀವು ನಿಮ್ಮ ಹಾಡಿನ ಮೂಲಕನೇ ಅವರ ಪ್ರತಿಭೆ ಹೆಂಗಿದೆ ಅಂತ ಗುರುತಿಸ್ಬೋದು. ತುಂಬಾ ಚೆನ್ನಾಗಿತ್ತು, ಧನ್ಯವಾದ. ಆನಂತರ ತಮ್ಮ ಪತಿಯವರು ಏನ್ ಮಾಡ್ತಿದ್ದಾರೆ, ತಮ್ಮ ಕುಟುಂಬದ ಬಗ್ಗೆ ಹೇಳಿ. ನಮ್ಮ ಮನೆಯವರು ಪಶುವೈದ್ಯರಿದ್ದಾರೆ. ಮುನಿರಾಬಾದಿನಲ್ಲಿ ಸೆಮನ್ ಕಲೆಕ್ಷನ್ ಸೆಂಟರ್ ಇದೆ, ಅಲ್ಲಿ ಕೆಲಸ ಮಾಡ್ತಾರೆ. ನನಗೆ ಒಬ್ಬ ಮಗ ಮೈಸೂರಿನಲ್ಲಿ NIE ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಒಬ್ಬನೇ ಮಗ. ನಿಮ್ಮ ಪತಿಯವರು ಮತ್ತೆ ನಿಮ್ಮ ಮಗನ ಒತ್ತಾಸೆ ಹೇಗೆ ಈ ಒಂದು ಸಂಗೀತ ಕಲಿಕೆಯಲ್ಲಿ ಮತ್ತು ಇನ್ನು ಮುಂದೆ ಏನಾಗ್ಬೇಕು ಅಂತ ಇದ್ರಲ್ಲೇ ಮುಂದುವರಿಯೋದಿದೇನಾ ಅಥವಾ ಸಾಧನೆ ಮಾಡೋದಿದೇನಾ? ಖಂಡಿತ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯವರಾಗಲಿ ಮಗ ಆಗಲಿ ಇಬ್ಬರೂ ಸಪೋರ್ಟ್ ಮಾಡ್ತಾರೆ. ಈಗ ಸದ್ಯ ನಾನು ಸ್ವಲ್ಪ ಸಂಸ್ಕೃತದ ಕಡೆಗೆ ನನ್ನ ಒಲವು ಹೆಚ್ಚಾಗಿದೆ. ಸೊ ಈಗ ಸಂಸ್ಕೃತದಲ್ಲಿ ಅಂದರೆ ಅಕ್ಷರಂ ಅವರ ಸಂಸ್ಕೃತ ಭಾರತಿ ಅವರ ಪ್ರವೇಶ ಪರಿಚಯ ಶಿಕ್ಷಾ ಕೋವಿದ ಅಂತ ಇವು 4 ಪರೀಕ್ಷೆನ ಮಾಡ್ಕೊಂಡಿದ್ದೀನಿ. ಈಗ ವಚನಂ ಅಂದರೆ ಹುಬ್ಬಳ್ಳಿ ಅವರದ್ದು, ಅಲ್ಲಿ ಭಗವದ್ಗೀತೆಯನ್ನು ನಮಗೆ ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿಸ್ತಾರೆ. ಅಂದರೆ ನಾವು ಶ್ಲೋಕವನ್ನು ಓದಿದ ತಕ್ಷಣ ನಮಗೆ ಅರ್ಥ ಆಗಬೇಕು. ಸುಮ್ಮನೆ ತಾತ್ಪರ್ಯ ಓದೋದಾಗಲಿ ಅಥವಾ ಚಾಂಟಿಂಗ್ ಮಾಡೋದಾಗಲಿ ಅಷ್ಟೇ ಅಲ್ಲ, ಪದ್ಯವನ್ನು ನೋಡಿದ ತಕ್ಷಣ ನಮಗೆ ಅದು ಅರ್ಥ, ಅದ್ರ ಭಾವಾರ್ಥ ಅರ್ಥ ಆಗಬೇಕು. ಆ ಥರ ನಮ್ಮನ್ನು ತಯಾರಿ ಮಾಡ್ತಾ ಇದ್ದಾರೆ. ನನಗೆ ಅದರಲ್ಲಿ ಇವಾಗ ಜಾಸ್ತಿ ತೊಡಗಿಸ್ಕೊಂಡಿದ್ದೀನಿ. ಸಂಗೀತ ಮತ್ತೆ ಸಂಸ್ಕೃತ ಎರಡೂ ಸೇರ್ಬಿಟ್ರೆ ಇನ್ನು ಅದೇ ಒಂದು ಲೋಕ ಅಂತ ಅನ್ಕೋಬಹುದು. ಖಂಡಿತ ಖಂಡಿತ. ಈಗ ಮತ್ತೆ ನೀವು ಹೇಳಿದ್ರಿ ಭಗವದ್ಗೀತೆ ಶ್ಲೋಕಗಳನ್ನ ನಾವು ಸಂಸ್ಕೃತದಲ್ಲಿ ಅರ್ಥಬದ್ಧವಾಗಿ ಕೇಳುವವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅಂತ 1-2 ಸಾಲ ಹೇಳ್ತೀರಾ? ಹೇಳ್ಬೋದು. ಭಗವದ್ಗೀತೆಯ ಮೊದಲನೇ ಪದ್ಯನೇ ಧೃತರಾಷ್ಟ್ರ ಸಂಜಯನಿಗೆ ಕೇಳೋ ಅಂಥ ಮಾತು ಇದು. ಅಂದರೆ ಯಾವಾಗ ಭೀಷ್ಮರು ಯುದ್ಧ ಪ್ರಾರಂಭವಾದ 10ನೇ ದಿನ ಶರಶಯ್ಯಲ್ಲಿ ಮಲ್ಕೋತಾರೆ, ಆವಾಗ ಧೃತರಾಷ್ಟ್ರನಿಗೆ ಸ್ವಾಭಾವಿಕವಾಗಿ ಧೈರ್ಯ ಕುಂದುತ್ತಾನವನು. ಆವಾಗ ಸಂಜಯನಿಗೆ ಅವನು ಕೇಳೋ ಅಂಥ ಪ್ರಶ್ನೆ ಇದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಎಷ್ಟು ಚೆನ್ನಾಗಿ ಬಂತು ಅಂದ್ರೆ 2 ಲೈನಲ್ಲೇ ಗೊತ್ತಾಗುತ್ತೆ. ಯಾವುದೋ ದೇವಸ್ಥಾನದಲ್ಲಿ ಕುತ್ಕೊಂಡು ಯಾವುದೋ ಒಂದು ಮೈಕ್ನಲ್ಲಿ ಮೊಳಗ್ತಾ ಇದ್ದೇನೆ ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಸಂಗೀತ ಕಲಿಯೋದ್ರ ಜೊತೆಗೆ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೀರೇನೋ ಅಂತ ಅನ್ಸುತ್ತೆ ನನಗೆ. ಟೀಚಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಕೆಲವು ಮಕ್ಕಳು ಬರ್ತಾ ಇದ್ದಾರೆ. ಹೌದ್ರಾ? ಸಂಗೀತ ಪಾಠನೂ ಹೇಳ್ಕೊಡ್ತೀರಿ? ಹೌದು, ಹೇಳ್ಕೊಡ್ತೀನಿ. ಹೇಗೆ ನಿಮ್ಮ ಶಿಷ್ಯಂದ್ರೆ ಹೇಗಿದ್ದಾರೆ, ಹೇಗೆ ಕಲಿತಾ ಇದ್ರೆ? ಈಗ 3 ಜನ ಸೀನಿಯರ್ ಕಲಿತಾ ಇದ್ದಾರೆ. ಅಂದರೆ ಜೂನಿಯರ್ ಪರೀಕ್ಷೆಯನ್ನು ಉತ್ತೀರ್ಣ ಆಗಿ ಈಗ ಈ ವರ್ಷ ಒಬ್ಬಳು ಕಟ್ಟಿದ್ದಾಳೆ, ಜೂನಿಯರ್ ಎಕ್ಸಾಮ್ ಕಟ್ಟಿದ್ದಾಳೆ. ಹಾಗಾದ್ರೆ ತಮ್ಮ ಶಿಷ್ಯಂದ್ರಿಗೆ ಕಲಿಸ್ತಾ ನಿಮಗೆ ಹೆಮ್ಮೆ ಆದಂತಹ ಒಂದು ಕ್ಷಣ ಏನಾದ್ರು ಇದೆನಾ? ನನ್ಕಿಂತ ಚೆನ್ನಾಗಿ ಹಾಡ್ತಾರೆ ಅಂತ ಶಿಷ್ಯಂದ್ರ ಸಿಕ್ಕರು, ಅಥವಾ ನಾನು ನಮ್ಮ ಗುರುಗಳಿಗಿಂತನೂ ನಾನು ಮಿಗಿಲಾಗಿ ಹಾಡ್ತೀನಿ ಅನ್ನೋ ಒಂದು ಹೆಮ್ಮೆ ಯಾವತ್ತಾದ್ರೆ ನಿಮಗೆ ಅನ್ಸಿದ್ದೇನಾ? ಗುರುಗಳಿಗಿಂತ ಮಿಗಿಲಾಗಿ ಅಂತ ಅನಿಸಿಲ್ಲ. ಆದರೆ ಒಂದ್ಸಲ ಮಾತ್ರ ಒಂದು ಹುಡುಗಿ, ನಾನು ದುರ್ಗಾರಾಗದ ಒಂದು ಕೃತಿಯನ್ನು ಹೇಳ್ಕೊಟ್ಟಾಗ ಅವಳು ತುಂಬ ಚೆನ್ನಾಗಿ ಆಡಿದ್ಲು. ನನಗೆ ಅವತ್ತು ಖಂಡಿತ ಕಣ್ಣಲ್ಲಿ ನೀರು ಬಂದಿತ್ತು. ಸೊ ಆ ದುರ್ಗಾರಾಗದ ಬಗ್ಗೆ ನಾವು ಕೇಳಬೇಕಂತ ಕಾತರ ಇದ್ದೀವಿ. ಶ್ರೀ ಗುರು ಗುಹ ತಾರಯ ಶೋಮಾ ಶರವಣ ಭವ ಶ್ರೀ ಗುರು ಗುಹ ತಾರಯ ಶೋಮಾ ಶರವಣ ಭವ ಶ್ರೀ ಗುರು ಗುಹ ತಾರಯ ಶೋಮಾ. ತುಂಬ ಚೆನ್ನಾಗಿದೆ. ಸಂಗೀತ ಕೇಳ್ತಾ ಹೋದರೆ ಸಮಯದ್ದೇ ಪರಿವು ಗೊತ್ತಾಗಲ್ಲ. ಸೊ ಈಗ ನಮಗೆ ಈ ರೀತಿ ಸಂಗೀತ ಕಲಿಯೋರಿಗೆ ಏನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಂಗೀತ ಆ್ಯಕ್ಚುಲಿ ನಾವು
ವಿದ್ಯೆ ಅಂದ್ರೇ ಒಂದು ತಪಸ್ಸಿದ್ದಂಗೆ, ಅದರಲ್ಲೂ ಸಂಗೀತ ಅಭ್ಯಾಸ ಅಂದರೆ ಇನ್ನೂ ತುಂಬ ಕಷ್ಟಕರ ಕೆಲಸ. ಸೊ ಆ ಥರ ಸಂಗೀತ ಬಯಸೋರಿಗೆ, ಸಂಗೀತ ಕಲಿಯೋರಿಗೆ, ಕೇಳೋರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಲಲಿತ ಕಲೆಗಳಲ್ಲಿ ಮೊದಲನೇ ಸ್ಥಾನ ಸಂಗೀತಕ್ಕೆ ಇದೆ ಅಂತ ಕೇಳಿ ಬರುತ್ತೆ. ಇದರಿಂದ ಮನಸ್ಸಿಗೆ ಆನಂದನೂ ಸಿಗತ್ತೆ ಮತ್ತು ನಮ್ಮ ಜ್ಞಾಪಕ ಶಕ್ತಿನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಅದರಿಂದ ಸಂಗೀತ ಕಲಿಯೋದು ಮಕ್ಕಳಿಗಂತೂ ಬಹಳ ಒಳ್ಳೆಯದು. ಸಂಗೀತ ಕಲಿಯೋಕ್ಕೆ ಇಷ್ಟಪಡೋರು ಸುಮ್ಮನೆ ಅವತ್ತಿನ ಪಾಠ ಅಷ್ಟೇ ಅಭ್ಯಾಸ ಮಾಡಿದ್ರೆ ಸಾಲದು, ಹಳೆಯದನ್ನು ಕಂಟಿನ್ಯೂಸ್ ಮಾಡ್ತಾ ಇರಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಿಗೆ ತಾವು ಹಾಡುವುದರ ಜೊತೆಗೆ ಕೇಳೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ರೇಡಿಯೋದಲ್ಲಿ ಬರೋದೇ ಆಗಲಿ ಅಥವಾ ಈಗ ಯೂಟ್ಯೂಬಲ್ಲಂತೂ ಸಾಕಷ್ಟು ಕೃತಿಗಳು ಸಿಗ್ತವೆ. ಅದನ್ನು ಕಂಟಿನ್ಯೂಸ್ ಕೇಳೋದ್ರಿಂದ ಅವರ ಸಂಗೀತ ಜ್ಞಾನ ವರ್ಧನೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ಯಾಕೆಂದರೆ ಈಗಿನ ಮಕ್ಕಳಿಗೆ ಸಂಗೀತ ಅಂದರೆ ಏನು ಅನ್ನೋದು ನಾಲೆಡ್ಜ್ ಕಡಿಮೆ ಆಗಿದೆ. ಸಂಗೀತ ಅಂದರೆ ಸಪ್ತ ಸ್ವರಗಳು ಅನ್ನೋದು ಸಹ ತುಂಬ ಮಕ್ಕಳಿಗೆ ಗೊತ್ತೇ ಇಲ್ಲ. ಸಂಗೀತ ಕಲಿಯೋಕ್ಕೆ ಅಂತ ಬರ್ತಾರೆ, ನಾನು ಕೇಳ್ತೀನಿ ಸಂಗೀತ ಅಂದರೆ ಏನು ಅಂತಂದರೆ ಅವರಿಗೆ ಈವನ್ ಸಪ್ತ ಸ್ವರ ಅಂತ ಹೇಳೋದು ಅವರಿಗೆ ಗೊತ್ತಾಗಲ್ಲ. ಸಂಗೀತದಲ್ಲಿ ಏನಿದೆ ಅಂತಲೂ ಅವರಿಗೆ ಗೊತ್ತಿರಲ್ಲ. ಸೊ ಅದರಿಂದ ಅಪ್ಪ ಅಮ್ಮಂದರು ಸ್ವಲ್ಪ ಈ ವಿಷಯದಲ್ಲಿ ಸ್ವಲ್ಪ ಆಸಕ್ತಿಯನ್ನು ತಗೊಂಡು ಮಕ್ಕಳನ್ನು ಬೆಳೆಸೋದು ಒಳ್ಳೆಯದು. ಅಂದರೆ ಕೇವಲ ಯಾವುದೋ ಕಾಂಪಿಟೇಷನ್ಗೆ ಹೋಗಬೇಕು, ಅದ್ರ ಪೂರ್ತಿ ಕಲಿಬೇಕು ಇಷ್ಟೇ ಸಾಕು ಅಂತ ಅಷ್ಟಕ್ಕೆ ಸೀಮಿತ ಮಾಡಬಾರ್ದು. ಖಂಡಿತ ಖಂಡಿತ. ಆಮೇಲೆ ತಮಗೆ ಈ ಸಿನಿಮಾ ಸಂಗೀತದಲ್ಲಿ ಆಸಕ್ತಿ ಇದೆನಾ? ಆಮೇಲೆ ನೀವು ರೇಡಿಯೋ ಕೇಳ್ತಾನೂ ಸಂಗೀತದಲ್ಲೂ ಹೆಚ್ಚಿನ ಆಸಕ್ತಿ ಅಂತ ತಗೊಂಡಿರ್ಬೋದು ಅಂತ ನನ್ನ ಭಾವನೆ. ಹೌದು, ನಾವು ಸಣ್ಣವರಿದ್ದಾಗ ಅವಾಗೆಲ್ಲ ಟೇಪ್ ರಿಕಾರ್ಡರು ಏನೂ ಇರಲಿಲ್ಲ. ನಮಗೇನಿದ್ರು ಸಂಗೀತ ಕಚೇರಿ ಆದಾಗ ಅಲ್ಲಿ ಹೋಗಿ ಕೇಳಬೇಕಿತ್ತು, ಇಲ್ಲ ಆಕಾಶವಾಣಿಯಲ್ಲಿ ಬಂದಂಥ ಸಂಗೀತವನ್ನು ಅಷ್ಟೇ ಕೇಳಬೇಕಾಗ್ತಿತ್ತು. ಬೇರೆ ನಮಗೇನು ಮಾಧ್ಯಮಗಳು ಇರಲಿಲ್ಲ ಅವಾಗ. ನಿಜ, ಟಿವಿನೂ ಇರಲಿಲ್ಲ. ಒಂದು ಸಂಗೀತ ಗುರುನೇ ಅಂತ ಅನ್ಕೋಬಹುದು. ಕರೆಕ್ಟ್. ತುಂಬ ಸಂತೋಷ ಆಯಿತು ನಿಮ್ಮ ಹಾಡುಗಳು, ನಿಮ್ಮ ಮಾತು ಕೇಳಿ. ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಒಂದು ಸಂಗೀತ ಅನುಭವವನ್ನು ಹಂಚ್ಕೊಳ್ರಿ, ಮತ್ತು ಸುಮಧುರವಾದ ಕಂಠದಿಂದ ಅತ್ಯುತ್ತಮವಾದ ಕೃತಿಗಳನ್ನು ಕೂಡ ನಮಗೆ ಕೇಳ್ಪಡಿಸಿದ್ರಿ. ತುಂಬ ಧನ್ಯವಾದಗಳು. ಧನ್ಯವಾದಗಳು. ವತ್ಸಲ ಅವರೇ, ಒಂದು ಭಜನ್ನಿಂದ ಈ ಕಾರ್ಯಕ್ರಮವನ್ನು ಎಂಡ್ ಮಾಡೋಣ. ಆಗಲಿ. ತುಮ್ ಬಿನ್ ಮೋರಿ ಕೌನ್ ಖಬರಲೆ ಗೋವರ್ಧನ ಗಿರಿಧಾರಿ, तुम बिन मोरी कौन खबर ले गोवर्धन गिरिधारी, गिरिधारी गोवर्धन गिरिधारी। मोर मुकुट पीतांबर शोभे, मोर मुकुट पीतांबर शोभे, कुंडल की छब न्यारी रे, कुंडल की छब न्यारी रे, तुम बिन मोरी कौन खबर ले गोवर्धन गिरिधारी। भरी सभा में द्रौपदी ठाड़े, राखो लाज हमारी। भरी सभा में द्रौपदी ठाड़े, राखो लाज हमारी, तुम बिन मोरी कौन खबर ले गोवर्धन गिरिधारी। मीरा के प्रभु गिरिधर नागर, चरण कमल बलिहारी। मीरा के प्रभु गिरिधर नागर, चरण कमल बलिहारी, तुम बिन मोरी कौन खबर ले गोवर्धन गिरिधारी, गिरिधारी गोवर्धन गिरिधारी, गिरिधारी गोवर्धन गिरिधारी।
ತುಂಬ ಧನ್ಯವಾದಗಳು ವತ್ಸಲ ಅವರೇ, ಇದುವರೆಗೆ ನಮ್ಮ ಜೊತೆ ಮಾತಾಡಿ ಒಳ್ಳೆಯ ಗೀತೆಗಳನ್ನು ಕೇಳಿಸಿದ್ದಕ್ಕೆ ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮುನಿರಾಬಾದಿನ ಸಂಗೀತ ಶಿಕ್ಷಕರಾದ ಶ್ರೀಮತಿ ವತ್ಸಲಾ ಅಶ್ವಥ್ ಕುಮಾರ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು TGM ನಾಗರತ್ನ. ಇದಾಗಿತ್ತು ಇಂದಿನ ಮಾತುಕತೆ ಕಾರ್ಯಕ್ರಮ.